ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾಗೆ ಜಗತ್ತಿನಾದ್ಯಂತ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ. ಸೊ ಸಿನಿಮಾ ಗಲ್ಲಾಪೆಟ್ಟಿಗೆನಲ್ಲಿ ದೊಡ್ಡ ಮಟ್ಟದ ಸಕ್ಸಸ್ ಕೂಡ ಆಗಿರುವಂಥದ್ದು. ಸೊ ಈ ಸಿನಿಮಾ ಅಂತ ಬರೋದಾದರೆ ಪಾತ್ರಗಳು ಜೀವಿಸಿರುವಂಥದ್ದು, ಅದರಲ್ಲೂ ಭಾಳ ಮುಖ್ಯವಾಗಿ ಕಿಯಾರಾ ಅವರು ನಟಿಸಿರುವಂಥ ನಡಿಯಾ ಪಾತ್ರದ ಬಗ್ಗೆ ಒಳ್ಳೆ ಪ್ರಶಂಸೆ ಕೇಳಿ ಬರ್ತಾ ಇದೆ. ಸೊ ಅದರ ಜೊತೆಗೆ ಕನ್ನಡದಲ್ಲಿ ಅವರ ಡಬ್ಬಿಂಗ್ ಏನಿದೆ ಅದು ಎಲ್ಲರಿಗೂ ಇಷ್ಟ ಆಗಿರುವಂಥದ್ದು. ಸೊ ಈ ಒಂದು ಸಿನಿಮಾಗೆ ಡಬ್ಬಿಂಗ್ ಮಾಡಿದಂಥ ನಡಿಯಾ ಪಾತ್ರಕ್ಕೆ ಡಬ್ಬಿಂಗ್ ಮಾಡಿದಂಥ ರಿಚ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ಸೊ ಎಲ್ಲೋ ಒಂದು ಕಡೆ ಈ ಸಿನಿಮಾ ನೋಡ್ತಿದ್ರೆ ಕಿಯಾರ್ ಅವರು ಅದ್ಭುತವಾಗಿ ಕನ್ನಡದಲ್ಲೇ ಮಾತಾಡಿದ್ರೆ ಅನ್ನೋ ಮಟ್ಟಿಗೆ ಒಂದು ಕ್ವಾಲಿಟಿಯನ್ನು ರೀಚ್ ಮಾಡಿದಿರಿ. ನಿಮ್ಮ ವಾಯ್ಸ್ ಬಂದು ಅವರ ಪಾತ್ರಕ್ಕೆ ಸೂಕ್ತ ಅನ್ನೋ ಮಟ್ಟಿಗೆ ಚೆನ್ನಾಗಿರುವಂಥದ್ದು. ಸೊ ಎಷ್ಟು ಖುಷಿ ಆಗ್ತಿದೆ ಈ ಒಂದು ದೊಡ್ಡ ಸಿನಿಮಾದಲ್ಲಿ, ಒಂದು ಇಂಟರ್ನ್ಯಾಷನಲ್ ಸಿನಿಮಾದಲ್ಲಿ ತಾವು ಭಾಗಿಯಾಗಿರುವಂಥದ್ದು. ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಒನ್ಸ್ ಇನ್ ಲೈಫ್ ಟೈಮ್ ಆಪರ್ಚುನಿಟಿ ಅಂತಾರಲ್ಲ, ಒಂದು ಬ್ರೇಕ್ ಥ್ರೂಗೆ ಒಂದು ಒಳ್ಳೇದೇನಾದರೂ ನಡಿಬೇಕು, ಆಮೇಲಿಂದ ಫುಲ್ ಶುಕ್ರದೆಸೆ ಅಂತಾರಲ್ಲ. ಸೊ ಹಾಗಾಗಿ ನನಗೆ ಶುಕ್ರದೆಸೆ ತಂದುಕೊಡುವಂತಹ ಒಂದು ಬ್ರೇಕಿಂಗ್ ಪಾಯಿಂಟ್ ಅಂದರೆ ಟಾಕ್ಸಿಕ್ ಕಿಯಾರಾ ಅಡ್ವಾನಿಗೆ ಕೊಟ್ಟಿರೋಂಥ ವಾಯ್ಸು. ಆ್ಯಂಡ್ ನಾನು ನೋಡಿದೆ ಸಿನಿಮಾನ, ವಾವ್, ನಾನಲ್ಲ ಕಿಯಾರಾನೇ ಮಾತಾಡ್ತಿದ್ದಾರೆ ಅಂತ ಅನ್ನಿಸ್ತು. ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ. ಆ್ಯಂಡ್ ಎಮೋಷನ್ಸ್ ಆಗಲಿ ಅಥವಾ ಒಂದು ಪರ್ಫಾರ್ಮೆನ್ಸ್ ಆಗಲಿ ಎಲ್ಲ ಚೆನ್ನಾಗಿ ಕಿಯಾರಾ ಅವ್ರು ಮಾಡಿದ್ದಾರೆ. ಸೊ ಅವ್ರ ಲೆವೆಲಿಗೆ ನಾನು ಮಾಡಿದ್ದೀನಿ ಅನ್ನೋ ಒಂದು ಸಂತೋಷ ಇದೆ. ಆ್ಯಂಡ್ ಥ್ಯಾಂಕ್ ಯು. ಈ ಆಪರ್ಚುನಿಟಿ ನಂಗೆ ಸಿಕ್ಕಿದ್ದು ಆ್ಯಕ್ಚುಲಿ ಜಯದೇವ್ ಮೋಹನ್ ಸರಿಂದ. ಸೊ ಅವರು ನಾನು ಈ ಕ್ಷಣ ನಾನು ನೆನಪಿಸ್ಕೊಳ್ಳೇಬೇಕು. ಆ್ಯಂಡ್ ವೆರಿ ಗ್ರೇಟ್ಫುಲ್ ಫಾರ್ ಹಿಮ್. ಅವ್ರು ನನಗೆ ಆಪರ್ಚುನಿಟಿ ಕೊಟ್ಟು ನನ್ನ ಕೈಲಿ ಮಾಡಿಸೋದಕ್ಕೆ. ಆ್ಯಂಡ್ ಐ ಥಿಂಕ್ ಐ ಹ್ಯಾವ್ ಜಸ್ಟಿಫೈಡ್ ದ ಕ್ಯಾರೆಕ್ಟರ್. ಡಬ್ಬಿಂಗ್ ಕಲಾವಿದೆಯಾಗಿ ಎಷ್ಟು ವರ್ಷಗಳಿಂದ ಕೆಲಸ ಮಾಡ್ತೀವಿ, ಎಷ್ಟು ಸಿನಿಮಾಗಳಾಯ್ತು? ಯಾಕಂದರೆ ಈ ಸಿನಿಮಾ ಸಿಕ್ಕಿದ್ದೇ ಒಂದು ರೀತಿ ಅಪರೂಪದ ಒಂದು ಸಂದರ್ಭ ಅಂತಲೇ ಹೇಳ್ಬೋದು. ಯಾಕಂದರೆ ಬೇರೆ ಯಾವುದೋ ಕ್ಯಾರೆಕ್ಟರ್ಗೆ ನೀವು ಡಬ್ಬಿಂಗ್ ಮಾಡಬೇಕು ಅಂತ ಹೋಗ್ತೀರಾ, ನಂತರದಲ್ಲಿ ಬೇರೆ ಏನೋ ನಡೆಯುತ್ತೆ. ಅದು ಯಶ್ ಅವರೇ ಹೇಳಿದ್ರು ಅಂತ ಮಾಹಿತಿ ನಿಜಾನ ಅದು ಅಂತ? ಹೌದು, ಖಂಡಿತ. ನಾನು ಬೇಸಿಕಲಿ 5 ವರ್ಷ ಆಯಿತು ಕೊರೋನಾ ಅದಾಗಿಂದ ಡಬ್ಬಿಂಗ್ ಇಂಡಸ್ಟ್ರಿ ಸ್ವಲ್ಪ ಬೂಮ್ ಆಗಿರೋದ್ರಿಂದ ಅವಾಗಿಂದ ನಾನು ಇಂಡಸ್ಟ್ರಿಗೆ ಬಂದಿದ್ದೆ. ಬಟ್ ಬಿಫೋರ್ ದಟ್ ಆಲ್ಸೋ ಐ ಆಮ್ ಅನ್ ಆ್ಯಕ್ಟರ್. ಸೊ ಅವಾಗಿಂದನೂ ಆ್ಯಕ್ಟಿಂಗ್ ಮಾಡ್ಕೊಂಡು ಬಂದಿದ್ದೆ. ಆ್ಯಂಡ್ ಆಮೇಲೆ ಕೊರೋನಾ ಶುರು ಆಯಿತು. ಅವಾಗಿಂದ ಡಬ್ಬಿಂಗ್ ಶುರು ಮಾಡ್ಕೊಂಡಿದ್ದು. ಬಟ್ ಮಾಡ್ತಾ ಇದ್ದೆ, ಸಣ್ಣ ಪುಟ್ಟ ಸಿನಿಮಾಗಳೆಲ್ಲ ಮಾಡ್ತಿದ್ದೆ. ಬಿಕಾಸ್ ಹೊಸಬ್ರಲ್ವ, ಆಬ್ವಿಯಸ್ಲಿ ಹೊಸಬ್ರಿಗೆ ಅವಕಾಶಗಳು ಕಮ್ಮಿ. ಹಾಗೆ ಬೆಳೀತಾ 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 ಒಂದು ಫಿಲಮ್ ಹೆಸರು ಬೇಕು ನನಗೆ. ಆ ಹೆಸರಿಂದ ನಂದು ನೆಕ್ಸ್ಟ್ ಜೀವನ ಬದಲಾಗತ್ತೆ ಅನ್ನೋದಕ್ಕೆ ಟಾಕ್ಸಿಕ್ ಕಾರಣ. ಸೊ ನನಗೆ ಜಯದೇವ್ ಮೋಹನ್ ಸರ್ ಏನು ಕಾಲ್ ಮಾಡಿದ್ರು, ಡಬ್ಬಿಂಗ್ ಒಂದು ಸ್ಯಾಂಪಲ್ ಇದೆ ಅಂತ, ಟಾಕ್ಸಿಕ್ಕಿಂದ ಅಂತ. ಸೊ ಟಾಕ್ಸಿಕ್ ಅಂತ ಹೆಸರು ಕೇಳಿದಾಗಲೇ ನನಗೆ ರೋಮಾಂಚನ ಆಗೋಯ್ತು. ವಾ, ವೆರಿ ನೈಸ್, ಆಯಿತು ಹೋಗೋಣ ಅಂತ ಅಂದ್ಬಿಟ್ಟು ಹೋಗಿ ನಾನು ತಾರಾ ಸುಟ್ಯಾರಿ ಅವರಿಗೆ ಫಸ್ಟು ನಾನು ಸ್ಯಾಂಪಲ್ ಕೊಟ್ಟಿದ್ದೆ. ಆ್ಯಂಡ್ ಆಮೇಲೆ ನಯನತಾರ ಅವ್ರಿಗೂ ಕೇಳ್ಕೊಂಡೆ, ಟ್ರೈ ಮಾಡಿ ನೋಡಿ, ವೈ ಡೋಂಟ್ ಯು ಸಿ ಅಂತ. ಸೊ ಹಾಗೆ ಫಸ್ಟು ತಾರಾ ಸುಟ್ಯಾರಿಯಾಗಿ ಮಾಡಿದ್ಮೇಲೆ ಓಕೆ ಆಗಿದೆ ಅಂತ ಹೇಳಿ ಕಾಲ್ ಬಂದಾಗ ಹೋಗಿ ತಾರಾ ಸುಟ್ಯಾರಿ ಅವ್ರಿಗೆ ಡಬ್ಬಿಂಗ್ ಮಾಡಿ ಬಂದೆ. ಮಾಡಿ ಬಂದಮೇಲೆ ನನಗೆ ಅನ್ನಿಸ್ತಾ ಇತ್ತು, ಈಗ ಯಶ್ ಅವರು, ಗೀತು ಮೇಡಮ್ ಅವರು ನಮ್ಮದು ವಾಯ್ಸ್ ಕೇಳಿ ಚೆನ್ನಾಗಿದೆ ವಾಯ್ಸು, ನಾವು ಯಾಕೆ ಈ ವಾಯ್ಸ್ನ, ಡೆಪ್ತ್ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಈ ವಾಯ್ಸ್ನ ಯಾಕೆ ನಾವು ಕಿಯಾರ್ ಅವ್ರಿಗೆ ಯೂಸ್ ಮಾಡ್ಕೋಬಾರ್ದು ಅಂತ ಅಂದ್ಕೊಂಡು ನಂಗೆ ಫೋನ್ ಬಂದರೆ ಹೆಂಗಿರತ್ತೆ ಅಂದ್ಕೊಂಡಿದ್ದು. ದಟ್ಸ್ ಹೌ ಐ ವಾಸ್ ಮ್ಯಾನಿಫೆಸ್ಟಿಂಗ್ ಇಟ್. ಐ ಡೋಂಟ್ ನೋ, ಅನ್ಕೋತಾ ಇದ್ದೆ ಯಾವಾಗಲೂ ಹಂಗೆ ಕಾಲ್ ಬಂದರೆ ಹೆಂಗಿರತ್ತೆ, ಯಶ್ ಅವರೇ ಕರೀತಾ ಇದ್ದಾರೆ, ಗೀತು ಮೇಡಮ್ ಅವ್ರು ಕರೀತಾ ಇದ್ದಾರೆ ಅಂದರೆ ಆ ಲೆವೆಲಿಗೆ ನಾನು ರೀಚ್ ಆಗಿದ್ದೀನಿ ಅಂತ ಅಂದ್ಕೊಳ್ತಾ ಇದ್ದಾಗ ನಂಗೆ ಕಾಲ್ ಬಂತು. ಜಯದೇವ್ ಮೋಹನ್ ಸರು, ಬನ್ನಿ, ನಿಮಗೆ ಯಶ್ ಸರ್ರು ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ, ಗೀತು ಮ್ಯಾಮ್ ನೋಡಿ, ಅವ್ರು ನಿಮ್ಮ ವಾಯ್ಸ್ನ ತಾರಾ ಸುಟೇರಿಯಾ ಬದಲು ಕಿಯಾರಾಗೆ ಯೂಸ್ ಮಾಡ್ಕೊಳ್ಳೋಣ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ, ಬಂದು ಇನ್ನೊಂದು ಸ್ಯಾಂಪಲ್ ಕೊಡಿ ಕಿಯಾರಾಗೆ ಅಂತಂದರು. ಸೊ ಕಿಯಾರಾ ಅವ್ರಿಗೆ ಅದೇ ನನ್ನನ್ನು ನೋಡೋಕೆ ಅವ್ರಿಗೆ ಇಷ್ಟ ಇಲ್ಲ ಅಂತ ಆ ಸೀನ್ ಇದೆಯಲ್ಲ, ಆ ಸೀನ್ಗೆ ನನಗೆ ಸ್ಯಾಂಪಲ್ ತೊಗೊಂಡ್ರು. ತುಂಬ ಕಷ್ಟ ಇತ್ತು ಆ್ಯಕ್ಚುಲಿ. ಸಿಂಕ್ ಸೌಂಡ್ ಮಾಡಬೇಕಿತ್ತು. ಅವ್ರು ಏನು ಸೌಂಡ್ ಕೊಟ್ಟಿದ್ದಾರೆ, ಆ ನಗು ಸೌಂಡಿಂದ ಹಿಡಿದು ಅವ್ರ ಉಸಿರಾಟ ಎಲ್ಲನೂ ನಾನು ರೆಪ್ಲಿಕಾ ಮಾಡಬೇಕಿತ್ತು. ಸೊ ಹಂಗೆ ಮಾಡಿ ನಾನು ಪರ್ಫಾರ್ಮ್ ಮಾಡಿ ತೋರಿಸಿದಾಗ ಆ್ಯಕ್ಚುಲಿ ಗೀತು ಮ್ಯಾಮ್ ಅಲ್ಲೇ ಇದ್ದರು. ಬಟ್ ನಾನು ಸ್ಯಾಂಪಲ್ ತೊಗೊಳ್ಳಿ, ನಾನು ಬರ್ತೀನಿ ಅಂತ ಹೋದರು. ಸೊ ಬಿಫೋರ್ ಗೋಯಿಂಗ್ ಅವರು ನನಗೆ ಹೇಳಿದ್ರು, ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀರಾ, ಐ ಲವ್ಡ್ ಯುವರ್ ಪರ್ಫಾರ್ಮೆನ್ಸ್. ಸೊ ಅದಕ್ಕೋಸ್ಕರ ನಿಮ್ಮ ವಾಯ್ಸಲ್ಲಿ ಡೆಪ್ತ್ ಇದೆ, ಒಂದು ಪರ್ಫಾರ್ಮೆನ್ಸ್ ಇದೆ ಅನ್ನೋದಕ್ಕೋಸ್ಕರ ಕಿಯಾರಾಗೆ ನಾವು ಟ್ರೈ ಮಾಡಬೇಕು ಅಂತಿದ್ದೀವಿ. ಸೊ ನೀವು ಸ್ಯಾಂಪಲ್ ತೊಗೊಳ್ಳಿ, ನಾವು ಬಂದು ಚೆಕ್ ಮಾಡ್ತೀವಿ ಅಂದರು. ಆ್ಯಕ್ಚುಲಿ ಅವತ್ತು ಎಸ್ ಸರು ಬರಬೇಕಿತ್ತು. ಬಟ್ ಅವರು ಹಿ ಗಾಟ್ ಬಿಸಿ ವಿತ್ ಸಮಥಿಂಗ್ ಎಲ್ಸ್, ಅದಕ್ಕೆ ಬರೋಕ್ಕಾಗಲಿಲ್ಲ. ಆಲ್ಮೋಸ್ಟ್ ಒಂದು 10:30, 11 ತನಕ ಕಾದ್ವಿ. ಆ್ಯಂಡ್ ನನ್ನ ಪರ್ಫಾರ್ಮೆನ್ಸ್ ನೋಡಿ ಆಮೇಲೆ ಕಾಲಲ್ಲೇ ಓಕೆ ಮಾಡಿ, ಅವ್ರದ್ದು ಇನ್ಪುಟ್ಸ್ ಇತ್ತು ಕೆಲವೊಂದು, ಇನ್ನೊಂದು ಸ್ವಲ್ಪ ಡೆಪ್ತ್ ಬೇಕು, ಇನ್ನೊಂದು ಸ್ವಲ್ಪ ಎಮೋಷನ್ಸ್ ಬೇಕು, ಅದನ್ನು ವರ್ಕೌಟ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತ. ಎವ್ರಿಥಿಂಗ್ ಅವ್ರ ಗೈಡೆನ್ಸ್ ಮೇಲೆ ವರ್ಕ್ ಮಾಡಿ, ಸೊ ಹಿಸ್ ಗೈಡೆನ್ಸ್ ಆ್ಯಂಡ್ ಮೈ ಪರ್ಫಾರ್ಮೆನ್ಸ್ ಈಸ್ ದ ರಿಸಲ್ಟ್ ಆಫ್ ನಾಡಿಯಾಸ್ ವಾಯ್ಸ್.
ಮೇಡಮ್ ಎಲ್ಲ ಒಂದು ಕಡೆ ನಡ್ಸೋದು ಎಷ್ಟು ಕಷ್ಟನೋ ಡಬ್ಬಿಂಗ್ ಅಷ್ಟೇ ಕಷ್ಟ. ಯಾಕಂದರೆ ಅದನ್ನು ಎಮೋಟ್ ಮಾಡೋದೆಲ್ಲ ಭಾಳ ಕಷ್ಟ. ನಡೆಯೋ ಪಾತ್ರ ನೋಡೋದಾದ್ರೆ ಯಾಕಂದ್ರೆ ನಗು ಇದೆ, ಅಳು ಇದೆ, ಪ್ರೀತಿ ಇದೆ, ಎಲ್ಲವೂ ಎಮೋಟ್ ಮಾಡೋದು ಭಾಳ ಕಷ್ಟ. ನೀವು ಹೇಳ್ದಂಗೆ ಅವ್ರು ಏನು ಆ್ಯಕ್ಟ್ ಮಾಡಿದ್ರೆ ಅದು ತಕ್ಕನಂಗೆ ಡಬ್ಬಿಂಗ್ ಮಾಡಬೇಕು. ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅದನ್ನು. ಎಲ್ಲೋ ಒಂದು ಕಡೆ ಅವರೇ ಮಾಡಿದ್ದಾರೆ ಅನ್ನೋ ಒಂದು ಮಟ್ಟಿಗೆ ಪರ್ಫೆಕ್ಟ್ ಆಗಿರುವಂಥದ್ದು. ಸೊ ಅದು ಕಷ್ಟ ಅನಿಸ್ಲಿಲ್ವಾ ಅಂತ? ತುಂಬ ಕಷ್ಟ ಆಯಿತು ಆ್ಯಕ್ಚುಲಿ. ನಾನು ಬೇಸಿಕಲಿ ನಾನೇನು ಹೇಳೋದು ಅಂದರೆ, ಒಬ್ಬ ಡಬ್ಬಿಂಗ್ ಆರ್ಟಿಸ್ಟ್ಗೆ ಆ್ಯಕ್ಟಿಂಗ್ ಬಂದರೆ ಮಾತ್ರ ಡಬ್ಬಿಂಗ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹಂಗೆ ಬೇರೆಯವ್ರು ಮಾಡೋಕ್ಕಾಗಲ್ಲ ಅಂತಲ್ಲ, ಬಟ್ ನಾನು ಅಷ್ಟು ಭಾವ ಮತ್ತು ನಾನು ಪರ್ಫಾರ್ಮೆನ್ಸ್ ಮಾಡಬೇಕು ಅಂತಂದರೆ ನನಗೂ ಆ್ಯಕ್ಟಿಂಗ್ ಬರಬೇಕು. ಸೊ ಹಾಗಾಗಿ ನನಗೂ ಆ್ಯಕ್ಟಿಂಗಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅವ್ರು ಏನು ಭಾವನೆಗಳಿದೆ, ಅಲ್ಲಿ ಏನು ನಡೀತಾ ಇದೆ ಸೀನು, ಏನಕ್ಕೆ ಈ ಡೈಲಾಗ್ ಏನಕ್ಕೆ ಇಷ್ಟು ಆಳಮಟ್ಟದಲ್ಲಿದೆ ಅನ್ನೋದು ಅರ್ಥ ಮಾಡ್ಕೊಂಡಾಗ ನನಗೂ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಈಸಿ ಆಯಿತು. ಸೊ ಆ ಡೆಪ್ತ್, ಆ ನೋವು ನನಗೂ ನಾನು ತೊಗೊಂಡಾಗ ನಾನು ಅದನ್ನು ಮಾಡೋಕ್ಕೆ ಈಸಿ ಆಗುತ್ತೆ. ನಾನು ನಾಡಿಯ ಯಾವ ನೋವಲ್ಲಿದ್ದಾಳೆ, ನಾನು ಆ ನೋವನ್ನ ನಾನು ಅನುಭವಿಸ್ಬೇಕು. ಆ ಡೈಲಾಗಿಗೆ ಪಾಪ ಅವ್ರಿಗೆ ಅರ್ಥ ಗೊತ್ತಿರಲ್ಲ, ಬಿಕಾಸ್ ಇಂಗ್ಲೀಷಲ್ಲಿ ಮಾಡಿದ್ದಾರೆ. ಸೊ ಆ ಇದರಲ್ಲಿ ಭಾವನೆಗಳು ಗೊತ್ತಿರೋದ್ರಿಂದ ಕನ್ನಡದಲ್ಲೂ ಅದೇ ಭಾವನೆಯನ್ನು ಕ್ಯಾರಿ ಮಾಡಿದ್ರು. ಸೊ ಆ ಭಾವನೆಗಳಿಗೆ ಅರ್ಥ ಕೊಡೋದು ನನ್ನ ಭಾಷೆಯಲ್ಲಿ. ಸೊ ನನ್ನ ಕನ್ನಡ ಭಾಷೆಯಲ್ಲಿ ನಾನು ಅದಕ್ಕೆ ಅರ್ಥ ಕೊಟ್ಟು, ಭಾವನೆಗಳನ್ನ ಕೊಟ್ಟು, ಒಂದು ಡೆಪ್ತ್ ಕೊಟ್ಟು ಮಾಡಿದ್ದೀನಿ. ಸೊ ದಟ್ಸ್ ದ ರಿಸಲ್ಟ್. ತುಂಬ ಕಷ್ಟ ಅನಿಸಿದ ಸೀನ್ ಯಾವುದು ಅಂತ? ತುಂಬ ಚಾಲೆಂಜ್ ಆಗಿದೆ. ಅದೇ ಸಿನಿಮಾ ನೋಡಿದಿರಲ್ಲ. ಸೊ ಸ್ಟಾರ್ಟಿಂಗ್ ಓಪನಿಂಗ್ ಸೀನೇ ನನ್ನ ಕಿಯಾರಾ ಅವ್ರದ್ದು. ಸೊ ಅದು ನನಗೆ ತುಂಬ ಕಷ್ಟ ಅನ್ನಿಸ್ತು. ಬಿಕಾಸ್ ಒಂಥರ ಮ್ಯಾಡ್ನೆಸ್, ಆ ಕಿಯಾರಾ ಅವರು ಅದರಲ್ಲಿ ಮ್ಯಾಡ್ನೆಸ್ ತೋರಿಸಿದ್ದಾರೆ ಒಂಥರ. ಸೊ ಆ ಮ್ಯಾಡ್ನೆಸ್ನ ಕ್ಯಾರಿ ಔಟ್ ಮಾಡೋದು ಸ್ವಲ್ಪ ಕಷ್ಟ ಅನ್ನಿಸ್ತು. ಒಂದು 2-3 ಸಲ ತೊಗೊಂಡಿದ್ದೀನಿ, ಮೇ ಬಿ ಮೋರ್ ದೆನ್ ದ್ಯಾಟ್. ಅಂದರೆ ಇವಾಗ ಹೆಂಗೆ ಅಂದರೆ, ಇವತ್ತು ಬಂದು ಮಾಡಿರ್ತೀನಿ, ಸೊ ನೆಕ್ಸ್ಟ್ ಡೇ ಕೂತ್ಕೊಂಡು ಕೇಳ್ಕೊತೀವಿ. ಕೇಳಿಸ್ದಾಗ ಇದನ್ನು ಇನ್ನೂ ಚೆನ್ನಾಗಿ ಮಾಡ್ಬೋದು, ಇದನ್ನು ಇನ್ನೂ ಚೆನ್ನಾಗಿ ಅಡ್ರೆಸ್ ಮಾಡ್ಬೋದು ಅಂದಾಗ, ಆಮೇಲೆ ಯಶ್ ಸರ್ರು, ಗೀತು ಮ್ಯಾಮು ನೋಡಿ ಅವ್ರಿಗೆ ಆ್ಯಕ್ಚುಲಿ ನಾನು ಹೇಳಬೇಕು ಅಂದರೆ, ನಾವೆಲ್ಲ ಫೈನ್ ಟ್ಯೂನ್ ಮಾಡಿ 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 ಫೈನಲ್ಲಾಗಿ ಅವ್ರಿಗೆ ಔಟ್ಪುಟ್ ತೋರಿಸಿದಾಗ ತುಂಬ ಇಷ್ಟಪಟ್ಬಿಟ್ರು. ಇಬ್ಬರೂ ತುಂಬ ಇಷ್ಟಪಟ್ಟರು. ಎಷ್ಟು ಅಂದ್ರೆ ರೆಪ್ಲಿಕಾ ಡೂಪ್ಲಿಕೇಟ್ ಕಿಯಾರಾ ಅವರೇ ಮಾತಾಡಿದ್ದಾರೆ ಅನ್ನೋ ರೇಂಜಿಗೆ ಚೆನ್ನಾಗಿ ಬಂದಿದೆ. ಇನ್ನೂ ಆ್ಯಕ್ಚುಲಿ ಚೆನ್ನಾಗಿ ಬಂದಿದೆ. ಕಿಯಾರಾ ಅವರಂತೂ ಆ ಪರ್ಫಾರ್ಮೆನ್ಸ್ ಅಂತೂ ಅವ್ರದ್ದು ಸಕ್ಕತ್ತಾಗಿದೆ. ಅದು ಫಿಲಮ್ ನೋಡಿರೋರಿಗೆ ಗೊತ್ತಿದೆ ಎಷ್ಟು ಡೆಪ್ತಾಗಿ, ಆಮೇಲೆ ಎಷ್ಟು ಎಮೋಷ್ನಲ್ ಆಗಿ ಮೆಚ್ಯೂರ್ಡ್ ಆಗಿ ಮಾಡಿದ್ದಾರೆ ಅವರು. ಸೊ ಅದನ್ನು ನಾನು ರೆಪ್ಲಿಕಾ ಮಾಡಿದ್ದೀನಿ, ಸೇಮ್ ಅವ್ರ ಎಕ್ಸ್ಪೆಕ್ಟೇಷನ್ ತಲುಪಿದ್ದೀನಲ್ಲ ಅನ್ನೋ ಒಂದು ಖುಷಿ. ಯಶೋರ್ ಏನಂತ ಹೇಳಿದ್ರು, ಸಿನಿಮಾ ಎಲ್ಲ ಕಂಪ್ಲೀಟ್ ಎಲ್ಲ ಆಗಿ ಫಸ್ಟ್ ಕಾಪಿ ಅಂತ ರೆಡಿ ಆಗಿರುತ್ತೆ, ನಿಮ್ಮ ವಾಯ್ಸ್ ಕೇಳಿ ಏನಾದ್ರು ಮಾತಾಡಿದ್ದಿದ್ಯಾ? ಐ ಡೋಂಟ್ ನೋ. ನಂಗೆ ಕೇಳಿಸಿದ್ದು ಏನು ಅಂತಂದರೆ, ಕನ್ನಡ ನಾಡಿಯ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ದಾರೆ ಅಂತ ಬಂತು ವಿಷಯ. ಐ ಡೋಂಟ್ ನೋ ಹೌ ಫಾರ್ ಇಟ್ ಇಸ್ ಟ್ರೂ. ಹೇಳಿದ್ರು ಒಳ್ಳೆಯದು, ಇಲ್ಲಾಂದ್ರೂ ಪರವಾಗಿಲ್ಲ. ಬಟ್ ಐ ಫೀಲ್ ಐ ಹ್ಯಾವ್ ಡನ್ ಮೈ ಜಾಬ್. ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ. ಸೊ ಹಾಗಾಗಿ ಒಳ್ಳೆ ಪ್ರಶಂಸೆ ನನಗೆ ಸಿಕ್ಕಿದೆ. ಡೈರೆಕ್ಟಾಗಿ ಇಲ್ಲ ಅಂದರೂ ಇಂಡೈರೆಕ್ಟಾಗಿ ನಂಗೆ ವಿಷಯ ಬಂದಿದೆ. ಸೊ ಹಾಗಾಗಿ ಎಸ್, ದೇ ಹ್ಯಾವ್ ಲವ್ ಮೈ ಜಾಬ್. ಸೊ ನೀವು ಅಂದ್ಕೊಂಡಿದ್ರೆ ಈ ಮಟ್ಟಿಗೆ ವಿಶ್ವ ಮಟ್ಟದಲ್ಲಿ ಈ ಸಿನಿಮಾ ಈ ಥರದೊಂದು ಟಾಕ್ ಕ್ರಿಯೇಟ್ ಮಾಡುತ್ತೆ ಅಂತ? ಯಾಕೆಂದರೆ ನೀವು ಸಿನಿಮಾ ರಿಲೀಸ್ ಆಗೋಕ್ಕೂ ಮೊದಲೇ ನಾವು ಡಬ್ಬಿಂಗ್ ಮಾಡೋ ಸಂದರ್ಭದಲ್ಲಿ ಒಂದಷ್ಟು ಸೀನ್ಸ್ಗಳೆಲ್ಲ ನೋಡ್ತಾರೆ, ಅನಿಸ್ತಾ ಇರುತ್ತೆ ಈ ಮಟ್ಟದ ಒಂದು ಕ್ವಾಲಿಟಿ ಸಿನಿಮಾದಲ್ಲಿ ನನ್ನ ವಾಯ್ಸ್ ಇದೆ, ಇದೇನು ವಿಜುವಲ್ಸ್ ಈ ಮಟ್ಟಿಗಿದೆ ಅಂತ ಅನಿಸ್ತಾ ಇತ್ತು ನೀವು ನೋಡಿದಾಗಲೇ ಅದನ್ನು? ಖಂಡಿತ. ನನಗೇನು ಅಂತಂದರೆ, ಹಾಲಿವುಡ್ ಲೆವೆಲ್ಗೆ ಮಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ನಲ್ಲ, ನೋಡಿದಾಗ ಎಸ್, ಹೇಳಿದ ಮಾತನ್ನ ಉಳಿಸ್ಕೊಳ್ಳೋ ಲೆವೆಲ್ಗೆ ಇದೆ ಇದು, ಅಥವಾ ಮೇ ಬಿ ಮೋರ್ ದೆನ್ ದ್ಯಾಟ್ ಅನ್ನೋ ಒಂದು ಇದಿತ್ತು. ಸೊ ಹಾಗಾಗಿ ನಾನು ನನ್ನ ವಿಜುವಲ್ಸ್, ಕಿಯಾರಾ ಅಡ್ವಾನಿ ಅವ್ರದ್ದು ವಿಜುವಲ್ಸ್ ಎಲ್ಲ ನೋಡಿದಾಗ ಅದು ನಿಮ್ಗೆ ಪ್ರಾಮಿಸಿಂಗ್ ಅನಿಸುತ್ತೆ ಅಲ್ಲೇ. ಸೊ ಅಷ್ಟು ಚೆನ್ನಾಗಿ ಬಂದಿದೆ ಫಿಲಮು. ಅಂದರೆ ಆ್ಯಂಡ್ ನೀವು ಪೋಸ್ಟರ್ ನೋಡಿದ್ರೇ ಯು ಫೀಲ್ ಇಟ್ಸ್ ನಾಟ್ ಲೈಕ್ ನಾರ್ಮಲ್ ಕನ್ನಡ ಸಿನಿಮಾ ಥರ ಇಲ್ಲ. ನೀವು ಇಂಗ್ಲೀಷ್ ಫಿಲಮಲ್ಲಿ ಹೆಂಗೆ ಸ್ಪೈಡರ್ ಮ್ಯಾನ್, ಬ್ಯಾಟ್ಮ್ಯಾನ್ ಅಥವಾ ಬೇರೆ ಸಿನಿಮಾಗಳನ್ನ ಹೆಂಗೆ ತೋರಿಸ್ತಾರೋ ಆ ಥರ ಇದೆ ಪೋಸ್ಟರೇ ಆ ಲೆವೆಲ್ಗೆ ಇರಬೇಕಾದ್ರೆ ಮೂವಿ ಇನ್ನೂ ಡಬಲ್ ಇರುತ್ತೆ. ಆ್ಯಂಡ್ ಟ್ರೈಲರ್ ಬಿಟ್ಟಾಗಂತೂ ಇಟ್ಸ್ ಲೈಕ್ ಟಾಪ್ ನಾಚ್. ಕನ್ನಡ ಸಿನಿಮಾ ಟಾಪ್ ನಾಚಲ್ಲಿ ಒಂದು ಹಾಲಿವುಡ್ ಲೆವೆಲಿಗೆ ಬಂದಿದೆ ಅಂತಂದರೆ ಯಶ್ ಅವ್ರ ಎಫರ್ಟ್ಸು, ಗೀತು ಮ್ಯಾಮ್ ಅವ್ರ ಎಫರ್ಟ್ಸ್